ದೇಶಾದ್ಯಂತ ಕಾಕ್ರೋಚ್ ಪಾರ್ಟಿ ದೊಡ್ಡ ಒಂದು ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥ ಸರ್, ಅದರ ಬಗ್ಗೆ ತಾವು ಇಲ್ಲ, ಕಾಕ್ರೋಚ್ ಅನ್ನೋ ಒಂದು ಕಾನ್ಸೆಪ್ಟ್ ಇಸ್ ಅ ಗುಡ್ ಕಾನ್ಸೆಪ್ಟ್. ಇಸ್ ಒಂದು ರೀತಿ ಯುವಕರು ಅವರ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ, ಯುವಕರು ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಯುವಕರಿಗೆ ಡೆಮಾಕ್ರಸಿ ಒಂದು ಗೊತ್ತಿರೋ ಡೆಮಾಕ್ರಸಿ ಇದ್ದಷ್ಟು ಭಾಳ ಒಳ್ಳೆಯದು. ಬಟ್ ನಮಗೆ ಬರೀ ಒಂದು ಪಕ್ಷದ ವಿರುದ್ಧ ಅಲ್ಲ, ಸಿಸ್ಟಮ್ ವಿರುದ್ಧ ನಾವು ನಿಂತ್ಕೋಬೇಕು. ನಾವೆಲ್ಲ ಕೂಡ ಒಂದು ಸಮಾಜದ ರೀತಿಯಲ್ಲಿ ಸಿಸ್ಟಮ್ ವಿರುದ್ಧ ಪ್ರಶ್ನೆ ಮಾಡ್ತೀವಿ. ನಿಜವಾದ ಕಾಕ್ರೋಚಸ್ ಯಾರು ಅಂದರೆ, ನಿಜವಾದ ಒಂದು ಕುದುರೆ ಒಳಗಳು ಯಾರು ಈ ಸರ್ಕಾರನ ಎಬ್ಬರಿಸ್ತಾ ಇದ್ದೀವಿ, ಅದು ನಮ್ಮಂಥ ಹೋರಾಟಗಾರರು. ಅದು ಇಲ್ಲಿ ಸೇರಿರೋ ಹುಬ್ಬಳ್ಳಿನಲ್ಲಿ ಕರ್ನಾಟಕದ ಮೂಲೆ ಸೇರಿರೋ ಹೋರಾಟಗಾರರು ನಾವು ನಿಜವಾಗ್ಲೂ ನಾವೆಲ್ಲ ಕಾಕ್ರೋಚ್ ಥರ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಾವು ಅದನ್ನು ಮುಂದುವರಿಸ್ತೀವಿ. ನೀವೆಲ್ಲ ಒಂದು ರೀತಿ ಒಂದು ಪಕ್ಷದ ವಿರುದ್ಧ ನಿಂತಿದ್ದ ಮಾಡಿ, ಅದು ಯಾವ ಪ್ರಶ್ನೆ ಬರಲ್ಲ ಒಂದು ಪಕ್ಷದ ವಿರುದ್ಧ. ನಾವು ಇಡೀ 3,000 ಪಕ್ಷಗಳು ಯಾರೂ ಕೂಡ ನಮಗೆ ನ್ಯಾಯ ಒದಗಿಸ್ತಾ ಇದ್ದಿಲ್ಲ, ಯಾರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ ಅಂತ ಹೆಮ್ಮೆಗಳನ್ನ ಹೇಳ್ತೀವಿ. ಸೊ ಅವ್ರು ಮಾಡೋದವ್ರು ಮಾಡಲಿ, ನಾವು ಮಾಡೋದು ಮಾಡ್ತೀವಿ. ಅದೇ ಡೆಮಾಕ್ರಸಿ. ಅಂದರೆ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ತಾವು ಕೂಡ ಏನಾದರೂ ಒಂದು ಹೊಸದಾಗಿ ಏನಾದರೂ ಪಕ್ಷವನ್ನು ಕಟ್ಟಿಕೊಳ್ಳುವಂಥದ್ದು ಏನಾದರೂ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಪೊಲಿಟಿಕಲ್ ಪವರ್ ನಮ್ಮ ಬೇಕೇ ಬೇಕು. ಪೊಲಿಟಿಕಲ್ ಪವರಿಂದನೇ ಶಾಶ್ವತವಾದ ಕಾನೂನು ನೀತಿ ಯೋಜನೆಗಳು ತರೋಕ್ಕಾಗೋದು. ಅದನ್ನು ಮಾಡಿದ್ರೆ ಮಾತ್ರ ನಮಗೆ ಉತ್ತರ ಕರ್ನಾಟಕಕ್ಕೆ ನಿಜವಾಗ್ಲೂ ಭೌಗೋಳಿಕ ನ್ಯಾಯ ಬರೋಕ್ಕಾಗುತ್ತೆ. ಅದನ್ನು ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಈ ಅನ್ಯಾಯಗಳು ಬೆಂಗಳೂರು ನಡೀತಿರೋದು ಕಡಿಮೆ ಮಾಡ್ಬೋದು. ಸೊ ಅದನ್ನು ನಾವು ಚರ್ಚೆ ಆಗಬೇಕು. ನಮ್ಮ ಬೇಕೇ ಬೇಕು, ಪೊಲಿಟಿಕಲ್ ಪವರ್ ಬೇಕೇ ಬೇಕು. ಒಂದು ಚಳುವಳಿಯ ಮುಂದುವರಿದ ಭಾಗನೇ ಒಂದು ಪಾಲಿಟಿಕ್ಸು. ಬಾಬಾ ಸಾಹೇಬರು 3 ಪಕ್ಷ ಕಟ್ಟಿದ್ದಾರೆ. ತಂದೆ ಪೆರಿಯರು ಪೊಲಿಟಿಕಲ್ ಮೂವ್ಮೆಂಟ್, ದ್ರಾವಿಡಿಯನ್ ಮೂವ್ಮೆಂಟ್ ಅಂತೂ ಕಾಂಶಿರಾಮ್ಜಿಯವರು UPನಲ್ಲಿ ಬಹುಜನ ಶಕ್ತಿ ಕಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಎಲ್ಲ ರೀತಿ, ಆರ್ಥಿಕ ಶೈಕ್ಷಣಿಕ ಎಲ್ಲ ರೀತಿ ನ್ಯಾಯ, ಭಾಷೆಯ ನ್ಯಾಯದ ಮುಖಾಂತರ ಕರ್ನಾಟಕ ಹೆಂಗೆ ಕಟ್ಬೋದು ಅನ್ನೋ ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಮುಂಬರುವ ಒಂದು ಕರ್ನಾಟಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದರೆ ತಮಿಳುನಾಡಲ್ಲಿ ಆದಂಥ ಬದಲಾವಣೆ ಏನು ಇಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಆಗುತ್ತಂತೀರ? ನೋಡಿ, ನಾವು ಸಿದ್ಧಾಂತದ ಮೇಲೆ ನಿಂತಿರೋದು. ತಮಿಳುನಾಡು ಅದು ಎಲ್ಲೋ ಒಂದು ಕಡೆ ನಮಗೆ 60 ವರ್ಷ ಅವ್ರ ರೀತಿ ದ್ರವಿಡಿಯನ್ ಮಾಡಿದರು. ಇವಾಗ ಏನಾಗ್ಬಿಟ್ಟಿದೆ, ಕುರ್ಚಿಗೋಸ್ಕರ ಒಂದು ಸ್ವಯಂ ಕೀರ್ತಿಗೋಸ್ಕರ ಮಾಡಿರೋಂಗೆ ಕಾಣುತ್ತೆ. ಅದು ಏನಿದ್ರು ನಾವು ಸಿದ್ಧಾಂತ ಪರಿವರ್ತನೆ. ನಾನಂತೂ ಯಾವ ಎಲೆಕ್ಷನ್ ನಿಂತ್ಕೊಳ್ಳದೆ ಯಾವ MLA ಮಿನಿಸ್ಟರ್ MP ಆಗೋನಲ್ಲ. ಕರ್ನಾಟಕದ ಮೂಲೆಯಲ್ಲಿ ನಿಜವಾಗ್ಲೂ ಕಾಳಜಿ ಇರೋರನ್ನ ಒಂದು ರೀತಿ ಅವಕಾಶ ಕೊಟ್ಟು ಅವ್ರಿಗೆ ಒಂದು ರೀತಿ ನಮ್ಮ ರಾಜ್ಯನ ಉತ್ತಮ ಬೆಳೆಸೋಕ್ಕೆ ನಾವು ಒಂದು ವೇದಿಕೆ ಮಾಡಿಕೊಡ್ತೀವಿ. ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ನಾವು ಮಾಡ್ತೀವಿ. ನಾವು ಎಡಪಂಥ ಅಲ್ಲ, ಬಲಪಂಥ ಅಲ್ಲ, ಮಧ್ಯಪಂಥ ಅಲ್ಲ, ನಮ್ಮದೇ ಆದ ಸತ್ಯ ಪಂಥ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಚೇತನ ಅಹಿಂಸ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸಿದ್ದಗಿರಿ, ಕರ್ನಾಟಕ TV, ಹುಬ್ಬಳ್ಳಿ.